ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಮೆಂತ್ಯ ಪಲಾವ್ನ ಟ್ರೈ ಮಾಡಿದ್ದೀನಿ. ಸೊ ನೀವು ಕೂಡ ಅದನ್ನು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಫಸ್ಟು ಇದಕ್ಕೆ ಸ್ವಲ್ಪ ಮಸಾಲೆ, ಅಂದರೆ ನಿಮಗೆ ಪಲಾವ್ ಮಸಾಲ ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡೀಲಿ. ಸೊ ಪಲಾವ್ ಮಸಾಲಾನ ತೊಗೊಂಡಿದ್ದೀನಿ ಇದಕ್ಕೆ. ಅದಾದಮೇಲೆ ನಾನು ಒಂದು ಬಾಕ್ಸಷ್ಟು ಮೆಂತ್ಯ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಪ್ಯಾನ್ಗೆ ಅಥವಾ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ನಿಮಗೆ ಎಷ್ಟು ಎಣ್ಣೆ ರಿಕ್ವೈರ್ಮೆಂಟ್ ಇದೆ ನೋಡಿ. ನಾನು ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ನಾನು ಇದಕ್ಕೆ ಪಲಾವ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಮಸಾಲ ಅದ್ರ ಜೊತೆನೇ ಸಿಗುತ್ತೆ. ಇದನ್ನು ಹಾಕಿದ ತಕ್ಷಣ ಫುಲ್ಲು ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ ಈರುಳ್ಳಿ ಜೊತೆ ಚೆನ್ನಾಗಿ ಇದು ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಬೇರೆ ಟೊಮೆಟೊ ಸೊಪ್ಪು ಎಲ್ಲ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ಇದನ್ನು ಕ್ವಿಕ್ಕಾಗಿ ಬೇಗ ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ಮಾಡ್ಬೋದು. ಆ್ಯಂಡ್ ಬಿಸಿ ಬಿಸಿ ಇನ್ನೂ ಸಕ್ಕತ್ತಾಗಿರುತ್ತೆ. ನೀವು ಇದಕ್ಕೆ ಬೇಕಾದರೆ ತುಪ್ಪ, ಲೆಮನ್ ಎಲ್ಲ ಆ್ಯಡ್ ಮಾಡ್ಬೋದು. ಸೊ ಇದಕ್ಕೆ ಇವಾಗ ನಾನು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ತರಕಾರಿ, ಕ್ಯಾರೆಟು, ಬೀನ್ಸು ಮತ್ತು ನಿಮಗೆ ಇನ್ನೂ ಯಾವ ತರಕಾರಿ ಬೇಕು ನೀವೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡೋದ್ರಿಂದ ಬಾತು ಟೇಸ್ಟಾಗೂ ಇರುತ್ತೆ ಆ್ಯಂಡ್ ವೆಜಿಟೇಬಲ್ಸು ನಾವು ತಿಂದಂಗೆ ಆಗುತ್ತೆ, ಪ್ರೋಟೀನ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಇದು ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಟೊಮೆಟೊ ಹಾಕೋಣ. ಈ ಪ್ರೊಸೆಸ್ ಆಗ್ತಿದ್ದಂಗೆ ನಮಗೆ ಸಖತ್ತಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಂಡ್ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟರು. ನೀವು ಕೂಡ ಅದನ್ನು ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು. ತುಂಬಾ ಟೇಸ್ಟಾಗಿ ಬರುತ್ತೆ ಬಾತು ಇದು. ಸೊ ಇವಾಗ ನಾನು ಟೊಮೆಟೊನ ಹೆಚ್ಚಾಕೊತಾ ಇದ್ದೀನಿ. ಸೊ ನಾನು ಫಸ್ಟು ಏನು ಹಾಕಿದೆ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಹಾಕಿದೆ. ಆಮೇಲೆ ಅದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿ ಲಾಸ್ಟಲ್ಲಿ ಟೊಮೆಟೊ ಹಾಕಿದೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟು ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ ನೀವು. ಕಲ್ಲುಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಎಷ್ಟು ಚೆನ್ನಾಗಿ ಬೇಕು ಅಂತ ಆಲ್ರೆಡಿ ಅಕ್ಕಿನ ಅಳತೆ ಇಟ್ಕೊಂಡು ತೊಳೆಯೋಕೆ ಹಾಕಿ ನೀಟಾಗಿ ವಾಶ್ ಮಾಡಿ ಅಕ್ಕಿನ ಇಟ್ಕೊಬೇಕಾಗತ್ತೆ. ಸೊ ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು, ಕರೆಕ್ಟಾಗಿ ಆಗುತ್ತೆ ಅಲ್ಲಿಗೆ. ಯಾಕಂದರೆ ನಾವು ಸ್ಟಾರ್ಟಿಂಗೂ ಮೆಣಸಿನ್ಕಾಯಿ ಹಾಕಿರ್ತೀವಿ, ಹಸಿ ಮೆಣಸಿನ್ಕಾಯಿ, ಅದಕ್ಕೇ. ಸೊ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೇನಪ್ಪ ಅಂದರೆ ಬಾತ್ಗೆ ಮೇಯ್ನು ಮಸಾಲ ಮತ್ತು ಸ್ಪೈಸಸ್. ಸೊ ಇದನ್ನೆಲ್ಲ ಮೇಯ್ನ್ ಹಾಕಿದ್ರೆ ನಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಇದೊಂಥರ ಗೊಜ್ಜು ಥರ ಆಗಿದೆ. ಇದಾದ ತಕ್ಷಣ ನಾವೇನು ಮಾಡಬೇಕು, ನಾವೆಷ್ಟು ಅಕ್ಕಿನ ಇಟ್ಟಿರ್ತೀವಿ. ಸೊ ನಾನು ಅಕ್ಕಿ 2 ಗ್ಲಾಸ್ ಇಟ್ಟಿದ್ದೆ, 2 ಗ್ಲಾಸ್ ಫುಲ್ ದೊಡ್ಡ ಗ್ಲಾಸಲ್ಲಿ ಇಟ್ಟಿದ್ದೆ. ಸೊ 4 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಫಸ್ಟು ನೀರು ಹಾಕ್ತಾರೋಣ. ಸೊ 2 ಗ್ಲಾಸ್ ಆಯಿತು ನೋಡಿ, ಕರೆಕ್ಟಾಗಿ ನಾನು 4 ಗ್ಲಾಸ್ ಅಷ್ಟು ನೀರು ಹಾಕಿ ಅಕ್ಕಿನ ಇದಕ್ಕೆ ಹಾಕ್ತೀನಿ. ನೀವು 2 ವಿಷಿಲ್ ಕೂಗಿಸ್ಕೊಂಡು ನಡೆಯುತ್ತೆ, ನಾನು 3 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. ಸೊ ನಿಮಗೆ ಸ್ವಲ್ಪ ಉಡಿ ಇರಬೇಕು ಅಂದರೆ 2 ವಿಷಿಲ್ ಕೂಗಿಸ್ಕೊಬೋದು ನೀವು. ಸೊ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ವಿಷಿಲ್ ಬೇಕೋ ಅಷ್ಟು ವಿಷಿಲ್ ಕೂಗಿಸಿದ್ರೆ ಬಾತ್ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೀವು ಕೂಡ ಇದನ್ನು ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು, ತುಂಬಾ ಟೇಸ್ಟಾಗಿರುತ್ತೆ. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ಒಂದು ಲೆಮನ್ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವೈಷ್ಣವಿ ಕಿಚನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.